ಕಾವೇರಿ ಎಲ್ರಿಗೂ ಕಾವೇರಿ ನ್ಯಾಯ ಮಂಡಳಿಗೆ ಪದೇ ಪದೇ ಕನ್ನಡಿಗರಿಗೆ ಮತ್ತು ಕಾವೇರಿ ನ್ಯಾಯ ಮಂಡಳಿಗೆ ಇಂದು ಏನು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಕರೆಯನ್ನು ಬೆಂಬಲಿಸಿ ನಾವು ಇಂದು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು ವಾಟಾಳ್ ನಾಗರಾಜ್ ಅವರು ಹೇಳಿರೋದನ್ನ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅವರು ಬರೀ ಕಾವೇರಿ ನೀರಿಗಾಗಿ ಒಂದು ವಿಚಾರವಾಗಿ ಹೋರಾಟ ಮಾಡ್ತಿಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹಾಗೂ ಬೆಳಗಾವಿಯನ್ನು ಮೈಸೂರಿನ ಅವಿಭಾಜ್ಯ ಅಂಗ ಅಂತ ಸೇರಿಸಬೇಕು. ಜೊತೆಗೆ ಮೇಕೆದಾಟು ಯೋಜನೆ, ಮಹದಾಯಿ ಯೋಜನೆ, ಕಳಸಾ ಬಂಡೂರು ಯೋಜನೆ, ಕನ್ನಡಿಗರಿಗೆ ಉದ್ಯೋಗಗಳು ಸಿಗಬೇಕು ಹಾಗೂ ಕನ್ನಡ ಶಾಲೆಗಳನ್ನ ಮುಚ್ಚಬಾರ್ದು. ಇಷ್ಟೆಲ್ಲ ಅಜೆಂಡಗಳನ್ನ ಇಟ್ಕೊಂಡಿದ್ದು ನಾವು ಹೋರಾಟ ಬಂದನ್ನು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ರಾಜ್ಯದ ಜನತೆ, ಮೈಸೂರಿನ ಜನತೆ ಎಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಯಾವುದೋ 100 ವರ್ಷ ಹಿಂದೆ ಆದಂಥ ಒಂದು ಒಪ್ಪಂದವನ್ನು ಇಟ್ಕೊಂಡು ತಮಿಳುನಾಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಗದಪ್ರಹಾರ ಮಾಡ್ತದೆ. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಿ ಬ್ರಿಟಿಷ್ ಕಾಲದಲ್ಲಿ ಆದಂಥ ಒಪ್ಪಂದವನ್ನು ಅವರು ಹೋಗಿ ನಮ್ಮದು ಪ್ರಜಾಪ್ರಭುತ್ವ ಬಂದ ಮೇಲೆ ಅದನ್ನು ವಜಾ ಮಾಡಬೇಕು. ಆ ನಿಟ್ಟಿನಲ್ಲಿ ಇವರು ಸರಿಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳು ಬಂದಂಥವ್ರು ಯಾರೂ ಒಂದು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಈ ಕೂಡಲೇ ಇವರು ಏನು ಕಾವೇರಿ ನ್ಯಾಯ ಮಂಡಳಿ ಇದೆ ಅದಕ್ಕೊಂದು ಅಪೀಲನ್ನು ಹಾಕಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲ್ಲ, ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ 2ನೇ ಬೆಳೆಗೆ ನೀರು ಕೊಡ್ತಾ ಇದ್ದಾರೆ ಅಂತ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಬಿಡಬೇಕು. ಹೇಳಿ ತುಂಬಿಸಿದ ಹೋರಾಟಗಾರ ಬಂದ ಕಣ ಹೋರಾಟ